ನೋಡಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕು ಅಂತ ಹೇಳ್ತಿದ್ದ ವಸಂತ್ ಗಿಳಿಯಾರ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಧರ್ಮದ ನಡುವೆ ವಿಷಬೀಜ ಬಿತ್ತುತ್ತಿದ್ದಾರೆ ಎಂಬ ಆರೋಪದಡಿಯಲ್ಲಿ ವಸಂತ ಗಿಳಿಯಾರ್ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಸೌಹಾರ್ದತೆಯನ್ನ ತಂದೊಡ್ತಿದ್ದಾರೆ ಇವರು, ಸೌಹಾರ್ದತೆಯನ್ನ ಕದಿಡ್ತಿದ್ದಾರೆ ಇವರು ಅಂತ ಹೇಳಿ ಅವ್ರ ಮೇಲೆ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತದ್ದು. ಧರ್ಮಸ್ಥಳ ಹೆಣಾವುತ ಪ್ರಕರಣವನ್ನ ಹಿಂದೂ ಮುಸ್ಲಿಂ ಆಗಿ ಮಾಡ್ತಿದ್ದಾರೆ, ಹಿಂದೂ ಮುಸ್ಲಿಂಗಳ ಕೋಮು ಗಲಭೆಯನ್ನ ಸೃಷ್ಟಿಸುತ್ತಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಶೇಖರ ಲಾಯಿಲಾ ಅವರು ಈ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಆ ವ್ಯಕ್ತಿಯು ಈಗ ದೂರನ್ನ ಕೊಟ್ಟಿರುವಂತದ್ದು. ಸಾಮರಸ್ಯ ಕದಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ವಸಂತ ಗಿಳಿಯಾರ್ ಅವರು. ಅವ್ರ ವಿರುದ್ಧ ಈಗ ದೂರನ್ನ ದಾಖಲಿಸಿದ್ದಾರೆ. ಧರ್ಮದ ನಡುವೆ ವಿಷಬೀಜ ಬಿತ್ತುತ್ತಿದ್ದಾರೆ ಎಂಬ ಆರೋಪದಡಿಯಲ್ಲಿ ವಸಂತ ಗಿಳಿಯಾರ್ ಅವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾತಾಡ್ತಿದ್ದ ವಿಡಿಯೋಗಳನ್ನ ನೋಡಬಹುದು. ಹಾಗಾಗಿ ಕೋಮು ಗಲಭೆಯನ್ನ ಹುಟ್ಟಾಕ್ತಿದ್ದಾರೆ. ಧರ್ಮಸ್ಥಳ ಹೆಣಾವುತ ಪ್ರಕರಣದಲ್ಲಿ ಹಿಂದೂ ಮುಸ್ಲಿಂ ಅವರ ವಾರಲ್ಲಿ ಈ ರೀತಿಯಾಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ವಸಂತ ಗಿಳಿಯಾರ್ ಅವರ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು. ನೀವು ನೋಡ್ಬೋದು, ವಸಂತ ಗಿಳಿಯಾರ್ ಅವರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿದ್ವು. ಇವರು ಸುಳ್ಳು ಹೇಳ್ತಿದ್ದಾರೆ, ಧರ್ಮ ಹಾಳು ಮಾಡ್ತಿದ್ದಾರೆ, ಮುಸ್ಲಿಂಗಳು ಹಿಂದೂ ಧರ್ಮದ ಮೇಲೆ ಅಟ್ಟಹಾಸವನ್ನ ಮಾಡ್ತಿದ್ದಾರೆ, ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಅವರು ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಕೋಮುಗಳಿಗೆ ಕಲಿಬೆ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ರು ಅನ್ನೋದು ಒಂದಷ್ಟು ಮಾತುಗಳಿದೆ. ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಂತ ವಿಡಿಯೋಗಳೆಲ್ಲ ನೋಡಿದಾಗ, ಸೊ ಈ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಶೇಖರ ಲಾಯಿಲಾ ಅನ್ನೋ ವ್ಯಕ್ತಿ ಈಗ ದೂರನ್ನ ಕೊಟ್ಟಿರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಬಂದು ಕೋಮು ಗಲಭೆ ಸೃಷ್ಟಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ, ಸೌಹಾರ್ದತೆಯನ್ನ ಇವರು ಕದಡ್ತಿದ್ದಾರೆ, ಹಿಂದೂ ಮುಸ್ಲಿಂ ನಡುವೆ ಜಗಳ ತಂದಾಗ್ತಿದ್ದಾರೆ ಅಂತ ಹೇಳಿ ವಸಂತ ಗಿಳಿಯಾರ್ ಅವರ ಮೇಲೆ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ. ಒಬ್ರು ವ್ಯಕ್ತಿ ಏನು ಸಾರ್ವಜನಿಕರೇ ಆಗಿರ್ಬೋದು. ಸೊ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.